ಪ್ರೇಸ್ ದ ಲಾರ್ಡ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಯೂಟ್ಯೂಬ್ ಚಾನೆಲ್ ನೋಡುವವರು ಕರ್ತನ ಕರ ನಿಮ್ಮ ಮೇಲೆ ಚಲಿಸಲ್ಪಡಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈ ದಿನಕ್ಕಾಗಿ ತೆಗೆದುಕೊಂಡಿರುವ ವಾಕ್ಯ, ನಾವು ವಾಕ್ಯಗಳನ್ನು ನುಡಿಯುವಾಗ, ವಾಕ್ಯಗಳನ್ನು ನೀವು ಕೇಳುವಾಗ ಕರ್ತನ ನಾಮ ಮಹಿಮೆ ಹೊಂದಲಿ ಎಂದು ನಂಬಿಕೆಯೊಟ್ಟಿಗೆ, ವಿಶ್ವಾಸದೊಟ್ಟಿಗೆ ನಾವು ಈ ಸೇವೆ ಮಾಡಲು ನನ್ನನ್ನು ಒಪ್ಪಿಸಿಕೊಟ್ಟಿದ್ದೇನೆ. ಕೇಳುವುದಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡ್ರಿ. ನೋಡಿ, ಒಂದು ಸಮಯ ನಾವು ಯಥಾರ್ಥವಾಗಿ ವಾಕ್ಯಗಳನ್ನು ಕೇಳುವಾಗ, ಯಥಾರ್ಥವಾಗಿ ನಾನು ನಿಮಗೆ ಈ ಜೀವವುಳ್ಳ ವಾಕ್ಯವನ್ನು ನುಡಿಯುವಾಗ ಪರಿಶುದ್ಧಾತ್ಮ ನಡೆಸ್ತಾ ಇರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಆ ಕೇಳುವಾಗ ನಮ್ಮ ಪರಿಸ್ಥಿತಿ ಚೇಂಜ್ ಆಗುತ್ತದೆ. ನಂಬುತ್ತೀರಾ? ನಂಬುವವರು ಕರಗಳನ್ನೆತ್ತಿ ಜಯಘೋಷ ಮಾಡಲಿ. ನಂಬಿಕೆಯಿಂದ ಸತ್ಯವೇದ ವಾಕ್ಯಗಳನ್ನು ತೆಗೆದಿಟ್ಟುಕೊಂಡು, ನಾನು ಹೇಳುವ ವಾಕ್ಯವನ್ನು ಬರೆದಿಟ್ಟುಕೊಂಡು ವಾರವೆಲ್ಲ ಧ್ಯಾನ ಮಾಡಿ, ಸಭೆಯಲ್ಲಿ ಕೊಡುವುದನ್ನು ಸಹ ನೀವು ಧ್ಯಾನ ಮಾಡಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಸಭೆಯಲ್ಲಿ ಕೊಡುವುದು, ಈಗ ನೀವು ಯೂಟ್ಯೂಬ್ ನೋಡ್ತಾ ಇರುವ ವಾಕ್ಯಗಳು, ಇದು ನನ್ನ ವಾಕ್ಯವಲ್ಲ, ಜೀವವುಳ್ಳ ದೇವರ ವಾಕ್ಯ. ಅರ್ಥ ಆಯ್ತಾ? ಅದನ್ನು ನುಡಿಯುವುದಕ್ಕೆ ದೇವನು ನನ್ನನ್ನು ಆಯ್ತಪಡಿಸಿದ್ದಾರೆ. ನಾನು ಆತನ ಮುಂದೆ ತಗ್ಗಿಸ್ತಾ ಇದ್ದೀನಿ. ಕರ್ತನ ನಾಮ ಮಹಿಮೆ ಹೊಂದಲಿ. ಈ ದಿನ ತೆಗೆದುಕೊಂಡಂಥ ವಾಕ್ಯ ಏಷಾಯ 55. ಎಲ್ಲರೂ ತೆಗೆದುಕೊಳ್ಳ್ರಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ತೆಗೆದುಕೊಳ್ಳಿ. ಏಷಾಯ 55, 1-5 ನಾವಿವತ್ತು ಧ್ಯಾನ ಮಾಡ್ತಾ ಇದ್ದೀವಿ. ಬನ್ನಿರಿ ಓದಿಕೊಳ್ಳೋಣ. 1, 2. ಅರ್ಥ ಆಯ್ತಾ ದೇವರ ಮಕ್ಕಳೇ? ಎಲೆ ಬಾಯಾರಿದ ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ. ನೋಡಿ, ಯಾರು ಹೇಳ್ತಾ ಇರೋದು ಇಲ್ಲಿ? ದೇವರು ಕರೀತಾ ಇರೋದು, ಯೆಹೋವನು. ಎಲೆ ಬಾಯಾರಿದ ಜನರೇ, ನೀರಿನ ಬಳಿಗೆ ಬನ್ನಿರಿ ನೀವು ಅಂತ ಕರೀತಾ ಇದ್ದಾರೆ. ಯಾರದು? ಯಾವ ಜನರು? ಇಸ್ರೇಲ್ ದೇಶದ ಮಕ್ಕಳು. ನಾವು ಅವರ ಜೊತೆಲಿ ಪಾಲುಗಾರರಾಗಿದ್ದೇವೆ. ಅರ್ಥ ಆಯ್ತಾ? ಬನ್ನಿರಿ. ಹಣವಿಲ್ಲದವನು ಸಹ ಬರಲಿ. ಬನ್ನಿರಿ, ಕೊಂಡುಕೊಳ್ಳಿರಿ, ಉಣ್ಣಿರಿ. ಬಂದು ದ್ರಾಕ್ಷಾರಸವನ್ನು, ಹಾಲನ್ನು ಹಣ ಕೊಡದೆ, ಶ್ರಯವಿಲ್ಲದೆ ತೆಗೆದುಕೊಳ್ಳಿರಿ. ಹಣ ಇಲ್ದಿರೇ ನೀವೆಲ್ಲ ತೆಗೆದುಕೊಳ್ಳ್ರಿ. ನೋಡಿ, ನಾವು ಹಣ ಕೊಟ್ಟು ತಗೊಳ್ಬೋದು. ಹಣವಿಲ್ಲದೆ ತೆಗೆದುಕೊಳ್ಳೋದು ಯಾರು? ನಮ್ಮ ದೇವರೇ. ನಮ್ಮ ದೇವರ ಹತ್ರ ಬಂದರೆ ನಾವೆಲ್ಲ ತೆಗೆದುಕೊಳ್ಬೋದು. ಅದಕ್ಕೆ ಹಣ ಇಲ್ಲ, ಅದು ಬೆಲೆ ಕಟ್ಟಕ್ಕಾಗೋಲ್ಲ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಕರ್ತನಲ್ಲಿ ನಾವು ಬೇರೂರುವಾಗ ನಾವು ಏನು ಹಣ ಕೊಡೋದೇ ಬೇಕಾಗಿಲ್ಲ. ಹಾಗೆ ನಾವು ಉಣ್ಣುವುದಕ್ಕೆ, ಕುಡಿಯುವುದಕ್ಕೆ ಹಣ ಕೊಡದೆ ನಾವು ಎಲ್ಲ ಆತನ ಮೂಲಕವಾಗಿ ಕ್ರಿಸ್ತನ ಶಾಂತಿ, ಸಮಾಧಾನ, ವಾಕ್ಯದ ಮನ್ನವನ್ನು ನಾವು ಪಡೆದುಕೊಳ್ಳಬಹುದು. ಅರ್ಥ ಆಯ್ತಾ? ಬನ್ನಿರಿ. 2 ಓದಿಕೊಳ್ಳೋಣ. ಆಹಾರವಲ್ಲದಕ್ಕೆ ಹಣವನ್ನು ಏಕೆ ವ್ಯಯ ಮಾಡುತ್ತೀರಿ? ಅರ್ಥ ಆಯ್ತಾ? ತೃಪ್ತಿಗೊಳಿಸದ ಪದಾರ್ಥಕ್ಕೆ ನಿಮ್ಮ ದುಡಿತವನ್ನು ವೆಚ್ಚ ಮಾಡುವುದೇಕೆ? ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ. ಒಳ್ಳೆಯದನ್ನೇ ಉಂಡು ಮೃಷ್ಟನ್ನದಲ್ಲಿ ಆನಂದ ಪಡಿರಿ. ನೋಡಿ, ಇಲ್ಲಿ ಹೇಳ್ತಾ ಇರೋದು ಆಹಾರ ನೀವು ಭುಜಿಸ್ತೀರಾ ಗೊತ್ತು. ಮಾಂಸ ರೀತಿಯಲ್ಲಿ ಆಹಾರ ಎಷ್ಟು ತಿಂದ್ರೂ ತೃಪ್ತಿನೇ ಆಗೋದಿಲ್ಲ. ಅದಕ್ಕೆ ನೀವು ಯಾಕೆ ಹಣ ವ್ಯಯ ಮಾಡ್ತಾ ಇದ್ದೀರಾ? ಯಾರು ಹೇಳ್ತಾ ಇರೋದು? ಯೆಹೋವಪ್ಪ. ಅರ್ಥ ಆಯ್ತಾ? ವೆಚ್ಚ ಮಾಡುವುದೇಕೆ ನಿಮ್ಮ ದುಡಿತತನ? ಕಿವಿಗೊಟ್ಟು ನನ್ನ ಮಾತನ್ನ ಕೇಳ್ರಿ. ನೀವು ಒಳ್ಳೆಯದನ್ನೇ ತಿಂದು ಆನಂದ ಪಡ್ರಿ ಅಂತ ದೇವರು ಇಲ್ಲಿ ಮಾತಾಡ್ತಾ ಇದ್ದಾರೆ. ಒಳ್ಳೆಯದಂದರೆ ನಮಗೆ ಮನ್ನ ಯಾವುದು ಗೊತ್ತಾ? ವಾಕ್ಯವೆಂಬ ಮನ್ನ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಇದು ಮನ್ನವಾಗಿ ನೀವು ತಿನ್ನಬೇಕು. ಹೇಗೆ ಸಿಸ್ಟರ್ ಅಂತ ನೀವು ಕೇಳಬಹುದು. ಇಸ್ರಾಯೇಲ್ ಮಕ್ಕಳು 40 ದಿವಸ ಆ ಬಿಸಿಲಿನಲ್ಲಿ ಓಡಾಡುವಾಗ ಆಹಾರ ಇಲ್ಲದೆ ಅವರು ಕೇಳಿದ್ರು. ಮೋಶೆ ಹತ್ರ ಜಗಳ ಆಡಿದ್ರು. ಅರ್ಥ ಆಯ್ತಾ? ಅದೇ ನಾವಾಗಿದ್ದೇವೆ. ನಾವು ಅದೇ ಥರನೇ ಗುಣಗುಡ್ತಾ ಇರ್ತೀವಿ ಅಲ್ವಾ ದೇವರ ಮಕ್ಕಳೇ? ಹಾಗಾದ್ರೆ ಅವರು ಕೇಳುವಾಗ ದೇವರು ಮನ್ನ ಕೊಡಲಿಲ್ಲವೇ? ಯಾವ ಮನ್ನ? ದೇವದೂತರುಗಳ ಮನ್ನನೇ. ಅದು ಎಲ್ಲಿಂದ ಬಂದಿತ್ತು? ವಾಕ್ಯದ ಮೂಲಕವಾಗೇ ಬಂದಿತ್ತು. ವಾಕ್ಯ 66 ಎತ್ತಿ ಭೂಲೋಕಕ್ಕೆ ಬಂದು ನಮಗಾಗಿ ಜಜ್ಜಲ್ಪಟ್ಟು ಮತ್ತೆ ಜೀವಂತವಾಗಿ ಆತ್ಮಸ್ವರೂಪದಲ್ಲಿ ಸ್ವಾಮಿ ಇದ್ದಾರೆ. ಆ ವಾಕ್ಯನ ನಾವು ಭುಜಿಸಬೇಕು ಅಂತ ದೇವರಿಲ್ಲಿ ಮಾತಾಡ್ತಾ ಇದ್ದಾರೆ. ಕಿವಿಗೊಟ್ಟು ನನ್ನ ಮಾತನ್ನ ಕೇಳ್ರಿ, ಒಳ್ಳೆಯದನ್ನೇ ಉಂಡು ಮೃಷ್ಟಾನ್ನದಲ್ಲಿ ಆನಂದ ಪಡ್ರಿ.
ಅದರಲ್ಲೇ ನಮಗೆ ಆನಂದ ಸಿಗೋದು. ಕಿವಿಯನ್ನು ಇತ್ತ ತಿರುಗಿಸಿರಿ, ನನ್ನ ಬಳಿಗೆ ಬನ್ನಿರಿ, ಆಲಿಸಿ ಬದುಕಿ ಬಾಳುವಿರಿ. ನನ್ನ ಕಡೆ ನೀವು ಬಂದರೆ, ನನ್ನ ಅಂದರೆ ನಾನಲ್ಲ, ದೇವರು ಯೆಹೋವನ ಕಡೆ ನೀವು ಬಂದರೆ ಆನಂದದಿಂದ ನೀವು ಬಾಳ್ತೀರಾ. ದಾವೀದನಿಗೆ ಖಂಡಿತವಾಗಿ ವಾಗ್ದಾನ ಮಾಡಿದ ಕೃಪಾವರಗಳನ್ನು ನಿಮಗೆ ಕೊಡುತ್ತೇನೆಂಬ ಶಾಶ್ವತವಾದ ಒಡಂಬಡಿಕೆಯನ್ನು ನಿಮ್ಮೊಂದಿಗೆ ಮಾಡಿಕೊಳ್ಳುವೆನು. ದಾವೀದನಿಗೆ ನಾನು ಯಾವ ರೀತಿ ಒಡಂಬಡಿಕೆ ಮಾಡಿಕೊಂಡನೋ, ವಾಗ್ದಾನಗಳನ್ನು ಕೊಟ್ಟೆನೋ, ಅದನ್ನು ನಾನು ನಿಮಗೆ ಕೊಡ್ತೀನಿ ಅಂತ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ನಂಬುವವರು ಇದನ್ನು ರಿಸೀವ್ ಮಾಡಿಕೊಳ್ಳಿ. ಅರ್ಥ ಆಯ್ತಾ? 4 ಓದಿಕೊಳ್ಳೋಣ. 55:4. ಇಗೋ, ನಾನು ಅವನನ್ನು ಜನಾಂಗಗಳಿಗೆ ಸಾಕ್ಷಿಯನ್ನಾಗಿಯೂ ನಾಯಕನನ್ನಾಗಿಯೂ ಅಧಿಪತಿಯನ್ನಾಗಿಯೂ ನೇಮಿಸಿದನು. ದಾವೀದನನ್ನು ಯಾವ ರೀತಿ ದೇವರು ಉಪಯೋಗಿಸಿದ್ರು? ಒಂದು ಗೋಲಿಯಾತನನ್ನು ಒಂದು ಚಿಕ್ಕ ಕಲ್ಲಿನಲ್ಲಿ ಒಡೆದು ಸಾಯಿಸಿದ್ದು ದಾವೀದನಲ್ವಾ? ಎಂಥ ಒಳ್ಳೆ ದೇವರು! ದಾವೀದನ ಹೃದಯ ದೇವರಿಗೆ ಇಷ್ಟ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ದಾವೀದನಿಗೆ ಕೊಟ್ಟಂಥ ಪದವಿಗಳನ್ನು ನಮಗೆ ಕೊಡ್ತಾರಂತೆ ದೇವರು. ಆಗ ದೇವರ ವಾಕ್ಯವನ್ನು ನಾವು ನಂಬೇಕಲ್ವ? ನಂಬಿ ಮುಂದೆ ಹೋದ್ರೇನೆ. ಅರ್ಥ ಆಯ್ತಾ? ದೇವರ ವಾಕ್ಯ ಹೊಟ್ಟೆ ತುಂಬಿದೆ, ಇನ್ನು ಮನುಷ್ಯನಿಗೆ ಬೇಕಾದ ದೇವರು ಈ ಲೋಕದಲ್ಲಿ ಕೊಡ್ತಾರೆ. ಅರ್ಥ ಆಯ್ತಾ? ನೀವು ದೇವರನ್ನು ಫಸ್ಟ್ ಹುಡುಕಬೇಕು. ದೇವರ ವಾಕ್ಯದ ಪ್ರಕಾರವಾಗಿ ದೇವರನ್ನು ಹುಡುಕಬೇಕು. ಈ ವಾರವೆಲ್ಲ ದೇವರು ನಿಮ್ಮನ್ನು ನಡೆಸಿದ್ದಾರೆ. ನೀವು ಕೃತಜ್ಞತೆ ಹೇಳಲು ಓಡಬೇಕಲ್ವ ಆಲಯಕ್ಕೆ? ಟಯರ್ಡ್ ಆಗ್ತಾ ಇದೆ, ನಿದ್ದೆ ಬರ್ತಾ ಇದೆ, ಹಂಗೆಲ್ಲ ಹೇಳ್ಬೋದೇ? ಹಣ ಇಲ್ಲ, ಬಸ್ಸಿಗೆ, ಆಟೋಗೆ, ವಾರವೆಲ್ಲ ಕೂಡಿಸಿಟ್ಕೊಳ್ಬೇಕು. ದೇವರಿಗೆ ಕೊಡಬೇಕಾದದ್ದನ್ನು ಕೊಡಬೇಕು. ಇದೆಲ್ಲ ದೇವರ ಸ್ವಭಾವಗಳು, ದೇವರು ನಮಗೆ ಹೇಳಿರೋದು ಕಟ್ಟಳೆಗಳು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಓದಿಕೊಳ್ಳೋಣ. 5. ಎಲೆ ಇಸ್ರಾಯೇಲೇ, ಅವನಂತೆ ನೀನು ನಿನಗೆ ಗೊತ್ತಿಲ್ಲದ ಜನಾಂಗವನ್ನು ನಿನ್ನ ಅಧೀನಕ್ಕೆ ಕರೆಯುವೆ. ನೋಡು, ಅವನಿಗೆ ಗೊತ್ತಿಲ್ಲದೆ ಇರೋ ಜನಾಂಗಗಳನ್ನೆಲ್ಲ ನಿನಗೆ ಕಳಿಸ್ಕೊಡ್ತೀನಿ. ಇಸ್ರಾಯೇಲಿನ ಸದಮಲ ಸ್ವಾಮಿ ಎನಿಸಿಕೊಳ್ಳುವ ನಿನ್ನ ದೇವರಾದ ಯೆಹೋವನು. ದೇವರು ನಮ್ಗೆ ಹೇಳ್ಬೇಕೇ? ಇಸ್ರಾಯೇಲಿನ ಸದಮಲ ಸ್ವಾಮಿ ಹೇಳ್ತಾರಂತ ನಮಗೆ ಗೊತ್ತಿಲ್ಲವೇ? ನಮ್ಮ ದೇವರು ಆ ರೀತಿ ದೇವರನ್ನು ಅರಿತಿರಬೇಕು ದೇವರ ಮಕ್ಕಳೇ. ಸದಮಲ ಸ್ವಾಮಿ ಎನಿಸಿಕೊಳ್ಳುವ ನಿನ್ನ ದೇವರಾದ ಯೆಹೋವನು ನಿನಗೆ ವೈಭವ ಕೊಟ್ಟಿರುವುದನ್ನು ನೋಡಿ ನಿನ್ನನ್ನು ತಿಳಿಯದ ಜನಾಂಗವು ನಿನ್ನ ಆಶ್ರಯಕ್ಕೆ ಓಡೋಡಿ ಬರುವರು. ದೇವರು ಮಾಡಿದ ಐಶ್ವರ್ಯವನ್ನು ಕೊಟ್ಟಂತ ನಮಗೆ ಅರ್ಥ ಆಯ್ತಾ? ದೇವರ ಐಶ್ವರ್ಯವನ್ನು ಕೊಡ್ತಾ ಇದ್ದಾರೆ, ಕೊಟ್ಟು ಬಿಟ್ಟಿದ್ದಾರೆ. ಆಮೇನ್ ಅಂತ ಹೇಳಿ. ಆಮೇನ್ ಕೊಟ್ಟಿರೋದು ನೋಡಿ ಸುತ್ತಮುತ್ತಲಿರುವವರು ಜನಾಂಗಗಳು ನೀನು ಯಾರಂತ ಗೊತ್ತಿಲ್ಲದೆ ಇರೋ ಜನಗಳೆಲ್ಲ ನಿನ್ನ ಹತ್ರ ಓಡೋಡಿ ಬರ್ತಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಇನ್ನೊಂದು ಅದೇ ಕೆಳಗಡೆ ಓದಿಕೊಳ್ಳೋಣ. 55:10 ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸಿದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುವುದಿಲ್ಲವೋ ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ಕೊನೆಯದಾಗಿ ನಿಮಗೆ ದೇವರು ವಾಗ್ದಾನ ಪ್ರಾಮಿಸ್ ಮಾಡ್ತಾ ಇದ್ದಾರೆ ದೇವರು. ಅರ್ಥ ಆಯ್ತಾ? ಯಾವ ರೀತಿಯಲ್ಲಿ ಆಕಾಶದಿಂದ ಭೂಮಿ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ ಬಿತ್ತುವವನಿಗೆ ಉಣ್ಣುವವನಿಗೆ ಆಹಾರವನ್ನು ಕೊಡ್ತಾ ಇದ್ದಾರೋ, ನನ್ನ ಬಾಯಿಂದ ಹೊರಡ ಮಾತುಗಳು ಒಂದಾದರೂ ತಪ್ಪಿಸದೆ ನಿನ್ನ ಇಷ್ಟಾರ್ಥವನ್ನು ಕೈಗೂಡಿಸ್ತೀನಿ. ಬಾ ನನ್ನೆತ್ತರ ದೇವರ ಮಗಳೇ, ಬೇಡದೇ ಇರುವುದಕ್ಕೆಲ್ಲ ನೀನು ಯಾಕೆ ವ್ಯರ್ಥ ಮಾಡ್ತಾ ಇದೀಯಾ? ದೇವರು ಹೇಳ್ತಾ ಇರೋದು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಗೊತ್ತಾ? ಹಾಗಾದರೆ ಈ ವಾಕ್ಯ ನಮ್ಮ ಹೃದಯದಲ್ಲಿ ಬೇರೂರಬೇಕು, ನಮ್ಮ ಮನಸ್ಸಿನಲ್ಲಿ ಬೇರೂರಬೇಕು. ಏನೋ ಒಂದು ಇರುತ್ತೆ ಕಷ್ಟ, ಬಿಡು. ನನ್ನ ದೇವನ ವಾಕ್ಯ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ, ನನ್ನ ದೇವನ ನಡೆಸ್ತಾರೆ, ನನ್ನ ದೇವನ ಕೊಡ್ತಾರೆ, ನನ್ನ ದೇವನ ಬಿಡುಗಡೆ ಕೊಡ್ತಾರೆ, ನನ್ನ ದೇವನು ಸ್ವಸ್ಥತೆ ಕೊಡ್ತಾರೆ, ನನಗೆ ದೇವನು ಆ ವಾರವೆಲ್ಲ ಕಾವಲು ಕೊಡ್ತಾರೆ, ಕೆಲಸ ಇಲ್ಲವಾ ಕೆಲಸ ಕೊಡ್ತಾರೆ. ನಿನಗೇನು ಬೇಕು ದೇವರ ಮಕ್ಕಳೇ ಕೇಳ್ಕೊಡ್ರಿ. ಅನ್ಯ ಜನಗಳು ಯಾರಾದರೂ ಇದ್ದರೆ, ಕಲ್ಲು ವಿಗ್ರಹಗಳನ್ನು ಪೂಜೆ ಮಾಡುವ ಮಕ್ಕಳೇ ಯಾರಾದರೂ ಇದ್ದರೆ ಖಂಡಿತವಾಗಲೂ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಯೇಸುಸ್ವಾಮಿ ನಿಜವಾದ ದೇವರು. ಅರ್ಥ ಆಯ್ತಾ? ಇನ್ನು ಜೀವಂತವಾಗಿ ಯೇಸುಸ್ವಾಮಿ ಇದ್ದಾರೆ. ಅವರೇ ವಾಕ್ಯದ ಪ್ರಕಾರವಾಗಿ ನಿಮ್ಮನ್ನು ಕರೀತಾರದು.
ನಂಬುವವರಾದರೆ ಸತ್ಯವೇದ ವಾಕ್ಯಗಳನ್ನು ಯಾರತ್ತಾದರೂ ಯಾವ ಆಲಯಕ್ಕಾದರೂ ಹೋಗಿ ತಗೊಂಡು ಹೋದ್ರಿ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯಾಕಂದರೆ ಯೇಸು ಸ್ವಾಮಿ ಬರೋಣ ಸಮಯವಾಯಿತು, ಹತ್ತಿರ ಆಯಿತು. ನಾವೆಲ್ಲರೂ ಸಿದ್ಧತೆ ಆಗಿರಬೇಕು. ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಂಡು ಯೇಸು ಸ್ವಾಮಿ ಮಕ್ಕಳಾಗಿ ಈ ಲೋಕದಲ್ಲಿ ನಾವು ಜೀವನ ಮಾಡಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈ ವಾಕ್ಯ ನಿಮಗೆ ಬಲಪಡಿಸಿದೆ ಎಂದು ನಾನು ನಂಬ್ತಾ ಇದ್ದೀನಿ, ನನ್ನನ್ನು ಬಲಪಡಿಸಿದೆ. ಕರ್ತನ ನಾಮ ಮಹಿಮೆ ಹೊಂದಲಿ. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ತಂದೆ, ಮಗ, ಪರಿಶುದ್ಧಾತ್ಮ ನಾಮ ಮಹಿಮೆ ಹೊಂದುತ್ತಾ ಆ ನಾಮದಲ್ಲಿ ನಿಮ್ಮನ್ನೆಲ್ಲರನ್ನು ನಾನು ಆಶೀರ್ವದಿಸ್ತಾ ಇದ್ದೀನಿ. ಕುಟುಂಬವಾಗಿ ನನ್ನನ್ನು ಸಹ ನನ್ನ ಕುಟುಂಬವನ್ನು ಸಹ ಪರಲೋಕ ಸಿಂಹಾಸನದಲ್ಲಿ ಕುಳಿತಿರುವ ದೇವನು ಆಶೀರ್ವದಿಸಿದ್ದಾನೆ. ಕರ್ತನ ನಾಮ ಮಹಿಮೆ ಹೊಂದಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು.